ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ನೀವು ಈಗ ಕೇಳಿಸ್ಕೊಳ್ತಾ ಇರುವಂಥ ಈ ಒಂದು ಪ್ರೋಗ್ರಾಮ್ ಪೆಬಲ್ ಆ್ಯಂಡ್ ರಂಬಲ್ ಅಂತ ಹೇಳಿ ನಿಮ್ಮನ್ನು ಉತ್ಸಾಹಪಡಿಸೋದಕ್ಕಾಗಿ ಚಿಕ್ಕ ಸಂದೇಶ. ನಾವೀಗ ಪ್ರಾರ್ಥನೆ ಮಾಡಿ ದೇವರ ವಚನಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ ದೇವ. ಈ ಸಮಯಕ್ಕೆ ನಮಗೆ ಬೇಕಾದಂಥ ತಕ್ಕ ವಾಕ್ಯವನ್ನು ಕೊಟ್ಟು ನೀವು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ನಮಗೆ ಉತ್ಸಾಹಪಡಿಸುವಂಥ, ಒಂದು ಕಂಫರ್ಟ್ ಕೊಡುವಂಥ, ನಮಗೊಂದು ನಿರೀಕ್ಷೆ ಕೊಡುವಂಥ ವಚನ ಈ ಸಮಯದಲ್ಲಿ ನಮ್ಮೆಲ್ಲರಿಗೂ ಕೊಟ್ಟು ನೀವು ನಡೆಸಬೇಕಾಗಿ ಬೇಡ್ತೀನಿ ದೇವ. ನಿಮ್ಮ ವಚನದ ಮೂಲಕ ನಮ್ಮನ್ನು ಬಲಪಡಿಸಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ಮಾತಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ, ನಮ್ಮೊಂದಿಗಿದ್ದು ಬೋಧಿಸುವುದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವೀಗ ಯೆಹೋಶುವನು ಬರೆದ ಗ್ರಂಥ 19ನೇ ಅಧ್ಯಾಯ 8 ಮತ್ತು 9ನೇ ವಚನ ಓದೋಣ. ಬಾಲಾತ್ ಬೇರ್ ಎಂಬುದು ದಕ್ಷಿಣದ ರಾಮ ಅನಿಸಿಕೊಳ್ಳುತ್ತದೆ. ಸಿಮಿಯೋನ್ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸ್ವಾಸ್ಥ್ಯವೂ ಇದೆ. ಈ ಸ್ವಾಸ್ಥ್ಯವು ಯಹೂದ್ಯರ ಸ್ವಾಸ್ಥ್ಯದ ಒಂದು ಭಾಗ. ಯಹೂದ್ಯರಿಗೆ ದೊರಕಿದ ಪ್ರದೇಶವು ಹೆಚ್ಚಾಗಿದ್ದರಿಂದ ಸಿಮಿಯೋನ್ಯರಿಗೆ ಅದರಲ್ಲೇ ಪಾಲು ಸಿಕ್ಕಿತು. ಇಲ್ಲಿ ಯೆಹೋಶುವ ಕುಲಗಳಿಗೆ, ಇಸ್ರಾಯೇಲ್ ಕುಲಗಳಿಗೆ ಶೇರ್ ಮಾಡಿ ಅವರ ಸ್ವಾಸ್ಥ್ಯವನ್ನು ಹಂಚ್ತಾ ಇದ್ದಾರೆ. ಯಹೂದ್ಯ ಕುಲ ನೋಡಬೇಕಾದ್ರೆ ಅವರ ಸ್ವಾಸ್ಥ್ಯ ಹೆಚ್ಚಾಗಿದ್ದರಿಂದ, ಅಂದರೆ ಹೆಚ್ಚಾಗಿತ್ತು ಅವರ ಸ್ವಾಸ್ಥ್ಯ. ಇವಾಗ ನೋಡಿ, ಯಹೂದ್ಯ ಕುಲ ಅಂತಂದರೆ ಯೂದದ ಕುಲ ಒಂದು. ಯಾಕೋಬನ ಮಕ್ಕಳಲ್ಲಿ ಒಬ್ಬ ಮಗ ಯಹೂದ್ಯ. ಸೊ ಆ ಕುಲ ಇದು. ಯಹೂದ್ಯ ಅಂತ ಅಂದರೆ ಮೀನಿಂಗ್ ಏನು ಗೊತ್ತಾ? ಸ್ತೋತ್ರ ಅಂತ ಹೇಳಿ. ಜೂಡ ಮೀನ್ಸ್ ಪ್ರೈಸ್. ಸೊ ಈ ಒಂದು ಗ್ರೂಪು, ಯಹೂದ್ಯ ಅನ್ನೋ ಕುಲದ ಗ್ರೂಪು, ಸ್ತೋತ್ರ ಅಂತ ಹೇಳಿ ಅವರೊಂದು ಹೆಸರಿಗೆ ಮೀನಿಂಗು. ಸೊ ಇವರೇನು ಮಾಡಿದ್ದಾರೆ? ಸ್ವಾಸ್ಥ್ಯವನ್ನು ಹೆಚ್ಚಾಗಿ ಸ್ವತಂತ್ರ ಮಾಡ್ಕೊಂಡಿದ್ದಾರೆ. ಅಂದರೆ ಇವರು ಕಾನಾನ್ಯರ ವಿರುದ್ಧವಾಗಿ ಹೋಗಿ ಅಲ್ಲಿ ಯುದ್ಧ ಮಾಡಿ, ಕಂಟಿನ್ಯೂಸ್ ಆಗಿ ಯುದ್ಧ ಮಾಡಿ, ಒಂದಾದಮೇಲೆ ಒಂದು ಅಧಿಕವಾದ ನೆಲವನ್ನು ಸ್ವಾಸ್ಥ್ಯ ಮಾಡ್ಕೊಂಡಿದ್ದಾರೆ. ಅಂದರೆ ಈ ವಿಷಯದಲ್ಲಿ ಅವರು ತಡ ಮಾಡಿಲ್ಲ. ಈ ವಿಷಯದಲ್ಲಿ ಅವರು ಓಕೆ, ಆಲ್ರೆಡಿ 1-2 ಲ್ಯಾಂಡನ್ನ ನಾನು ಸ್ವಾಸ್ಥ್ಯ ಮಾಡಿಕೊಂಡೆ, ಸಾಕು ನನಗೆ ಅಂತ ಹೇಳಿ ಸುಮ್ಮನೆ ಆಗಿಲ್ಲ. ಯಹೂದ್ಯ ಕುಲ ಎಷ್ಟು ಸ್ವಾಸ್ಥ್ಯ ಮಾಡ್ಕೊಂಡಿದ್ರು ಅಂದರೆ, ಬೈಬಲಲ್ಲಿ ಏನು ರೆಕಾರ್ಡ್ ಆಗಿದೆ ಅಂದರೆ ಅವರ ಸ್ವಾಸ್ಥ್ಯವು ಹೆಚ್ಚಾಗಿದ್ದರಿಂದ. ಇವಾಗ ನೋಡಿ, ಕೆಲವರು ಅಂದ್ಕೊತಾರೆ, ದೇವರೇ ನಮಗೆ ತಿನ್ನಕ್ಕೆ ಊಟ ಕೊಡಪ್ಪ ಸಾಕು. ಇನ್ನು ಕೆಲವರು ಜ್ಞಾನೋಕ್ತಿ 30ನೇ ಅಧ್ಯಾಯ 8ನೇ ವಚನ ಈ ರೀತಿ ಬರೆದಿದೆ, ನನಗೆ ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ಊಟ ಎಷ್ಟು ಬೇಕೋ ಅಷ್ಟು ಕೊಟ್ಟು ಪೋಷಿಸು ಅಂತ ಹೇಳಿ ಒಂದು ವಚನ ಇದೆ. ಅಂದರೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ? ಈ ವಚನ ತಗೊಂಡು ಕೆಲವರು, ದೇವರ ನನಗೆ ಬಡತನ ಕೊಡಬೇಡ, ಅದು ಒಳ್ಳೆಯದೇ, ಬಡತನ ಕೊಡಬೇಡ ಅಂತ ನೀವು ದೇವ್ರನ್ನ ಕೇಳಿದ್ರೆ ಒಳ್ಳೆಯದು. ಯಾಕೆಂದರೆ ಕ್ರಿಸ್ತ ಯೇಸು ನಿಮ್ಮನ್ನು ಬಡತನದಿಂದ ಬಿಡುಗಡೆ ಮಾಡಿದ್ದಾರೆ. ಸೊ ಐಶ್ವರ್ಯವನ್ನು ಆಗಲಿ ಕೊಡಬೇಡ ಅಂತ ಇದೆ. ಆ ವಚನ ತಗೊಂಡು ಕೆಲವ್ರು ಏನು ಅನ್ಕೊತಾರೆ, ನನಗೆ ಜಾಸ್ತಿನೂ ಕೊಡಬೇಡ, ಜಾಸ್ತಿ ಕೊಟ್ಟರೆ ನಿಮ್ಮನ್ನು ಮರ್ತೋಗ್ತೀನಿ, ಮತ್ತು ಕಮ್ಮಿ ಕೊಟ್ಟರೆ ನಾನು ನಿಮಗೆ ಶಾಪ ಆಗ್ತೀನಿ. ಸೊ ನನಗೆ ಎರಡೂ ಕೊಡಬೇಡ, ಮಧ್ಯದಲ್ಲಿಡು. ಈ ದಿನ ನನಗೆ ಎಷ್ಟು ಬೇಕೋ ಅಷ್ಟು ಊಟ ಕೊಡು, ಈ ದಿನಕ್ಕೆ ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡು ಸಾಕು, ಹೆಚ್ಚಿಗೆ ಬೇಡ ಅಂತ ಹೇಳಿ ಆ ವಚನ ತಗೊಂಡು ಇಂಟರ್ಪ್ರಿಟ್ ಮಾಡ್ತಾರೆ. ಆದರೆ ಆ ವಚನ ಆ ರೀತಿ ಮಾತಾಡ್ತಾ ಇಲ್ಲ. ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ. ಆದರೆ ಒಂದು ಮಾತ್ರ ನಿಮಗೆ ಖಂಡಿತವಾಗಿ ಹೇಳ್ತೀನಿ, ಯಹೂದ್ಯರು ಈ ರೀತಿ ಒಂದಾದಮೇಲೆ ಒಂದು ದೇಶನ ಕಂಟಿನ್ಯೂಸ್ ಆಗಿ ಸ್ವಾಧೀನ ಮಾಡಿಕೊಂಡಾಗ ಅವರ ಸ್ವಾಸ್ಥ್ಯ ಹೆಚ್ಚಾಗಿದ್ದರಿಂದ ಅಂತ ಹೇಳಿ ಬರೆದಿದೆ. ಅಂದರೆ ಜಾಸ್ತಿ ಸ್ವಾಸ್ಥ್ಯ ಮಾಡಿಕೊಂಡ್ರು. ಈ ರೀತಿ ಜಾಸ್ತಿ ಸ್ವಾಸ್ಥ್ಯ ಮಾಡಿಕೊಂಡ್ರಿ ಅಂತ ಹೇಳಿ ಯಹೂದ್ಯರಿಗೆ ದೇವರೇನಾದರೂ ಬಂದ್ಬಿಟ್ಟು, ಯಾಕೆ ನೀವು ಇಷ್ಟೊಂದು ಲ್ಯಾಂಡು ಸ್ವಾಸ್ಥ್ಯ ಮಾಡಿಕೊಂಡ್ರಿ? ನಿಮಗೆ ತುಂಬ ದುಡ್ಡಿನ ಆಸೆ ಜಾಸ್ತಿ, ನಿಮಗೆ ನೆಲದ ಆಸೆ ಜಾಸ್ತಿ ಇದೆ, ಇಷ್ಟೊಂದು ನೀವು ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರ ದೇವರು? ಆ್ಯಕ್ಚುಲಿ ದೇವ್ರ ಚಿತ್ತ ಅದೇನೇ. ನೀವು ಹೆಚ್ಚಾಗಿ ಪಡ್ಕೊಳ್ಬೇಕು, ಹೆಚ್ಚಾಗಿ ಆಶೀರ್ವಾದ ಹೊಂದಬೇಕು ಅಂತಲೇ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು. ಏನಂದರೆ, ನಿನ್ನ ಸಂತತಿ
ಹಾಲು ಜೇನು ಹರಿಯುವ ದೇಶಕ್ಕೆ ಹೋಗ್ತಾರೆ. ವಿಶಾಲವಾದ ಸ್ಥಳ, ಇಕ್ಕಟ್ಟಾದ ಸ್ಥಳ ಅಲ್ಲ, ವಿಶಾಲವಾದ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ನಿನ್ನ ಸಂತತಿನ ಅಂತ. ನೋಡಿ, ಇದು ಯಹೂದ್ಯರು ಅವರ ಲೈಫಲ್ಲಿ ಅಪ್ಲೈ ಮಾಡಿಕೊಂಡು ಆ ಒಂದು ಸ್ವಾಸ್ಥ್ಯನ ದೇವರ ಚಿತ್ತದ ಪ್ರಕಾರ ಹೆಚ್ಚಾದ ಸ್ವಾಸ್ಥ್ಯವನ್ನು ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಎಷ್ಟು ಹೆಚ್ಚಾಗಿ ಸ್ವಾಸ್ಥ್ಯವನ್ನು ಸ್ವಾಧೀನ ಮಾಡ್ಕೊಂಡಿದ್ದಾರೆ ಅಂದರೆ, ಸಿಮಿಯೋನ್ ಕುಲದವರಿಗೆ ಅವರಲ್ಲಿ ಪಾಲು ಸಿಕ್ಕಿದಂತೆ. ಅಂದರೆ ಇವರು ಹೊಡೆದಿರೋ ಒಂದು ಕೊಳ್ಳೆಯಲ್ಲಿ, ಇವರು ಗೆದ್ದಿರೋ ಒಂದು ಯುದ್ಧದಲ್ಲಿ ಸ್ವಾಧೀನ ಮಾಡಿಕೊಂಡಂಥ ಆ ಸ್ವಾಸ್ಥ್ಯದಲ್ಲಿ ಇನ್ನೊಂದು ಕುಲಕ್ಕೆ ಸ್ವಾಸ್ಥ್ಯ ಕೊಟ್ಟರು, ಇನ್ನೊಂದು ಕುಲಕ್ಕೆ ಲ್ಯಾಂಡ್ಗಳನ್ನ ಡಿವೈಡ್ ಮಾಡಿದ್ರು. ಇವ್ರ ಹತ್ರ ಲ್ಯಾಂಡ್ ಜಾಸ್ತಿ ಇತ್ತು ಯಹೂದ್ಯರಿಗೆ. ಸೊ ಜಾಸ್ತಿ ಇದ್ದಕ್ಕೆ ಏನು ಮಾಡಿದ್ರು, ನಮ್ಮ ಹತ್ರ ಜಾಸ್ತಿ ಇದೆ, ನಿಮಗೆ ಕೊಡ್ತೀವಿ ಬನ್ನಿ ಅಂತ ಹೇಳಿ ಒಂದು ಎಂಟೈರ್ ಕುಲಕ್ಕೆ ಸ್ವಾಸ್ಥ್ಯ ಕೊಟ್ಟಿದ್ದಾರೆ. ಇನ್ನು 18ನೇ ಅಧ್ಯಾಯ 2ನೇ ವಚನದಲ್ಲಿ ಓದಬೇಕಾದ್ರೆ, ಯೆಹೋಶುವ ಇಸ್ರಾಯೇಲರಲ್ಲಿ ಇನ್ನೂ 7 ಕುಲಗಳಿಗೆ ಪಾಲು ಸಿಕ್ಕಿರಲಿಲ್ಲ. ಆಗ ಯೆಹೋಶುವನು ಇಸ್ರಾಯೇಲರಿಗೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಷ್ಟರಲ್ಲಿ ಇನ್ನೆಷ್ಟು ತಡ ಮಾಡುವಿರಿ? ಅಂದರೆ 7 ಕುಲಗಳಿಗೆ ಇನ್ನು ಸ್ವಾಸ್ಥ್ಯನೇ ಸಿಕ್ಕಿಲ್ಲ. ದೇವರು ಕೊಟ್ಟಿದ್ದಾರೆ ಆಲ್ರೆಡಿ, ಅವರಿನ್ನೂ ಹೋಗಿ ಅದನ್ನು ಸ್ವಾಧೀನ ಮಾಡ್ಕೊಂಡಿಲ್ಲ. ಮುಂದೆ ಹೋಗಿ ಯುದ್ಧ ಮಾಡಿ ಅವನ್ನು ಸ್ವಾಧೀನ ಮಾಡ್ಕೊಂಡಿಲ್ಲ. ನೋಡಿ, ದೇವರು ಎಲ್ಲರಿಗೂ ಒಂದು ಶೇರು, ಒಂದು ಪಾಲು, ಒಂದು ಭಾಗ ಅಂತ ಹೇಳಿ ಎಲ್ಲ ಕುಲಗಳಿಗೂ ದೇವರು ಡಿವೈಡ್ ಮಾಡಿ ಇಟ್ಟಿದ್ರು. ಪ್ರತಿಯೊಂದು ಕುಲಗಳಿಗೂ ದೇವರು ಅವರ ಸ್ವಾಸ್ಥ್ಯ, ಅವರ ಶೇರು, ಅವರಿಗೆ ಬರಬೇಕಾದಂಥ ಪಾಲು ದೇವರು ಆಲ್ರೆಡಿ ರೆಡಿ ಮಾಡಿಟ್ಟಿದ್ರು. ಸೊ ಅದನ್ನು ರೆಡಿ ಮಾಡಿಟ್ಟಿರೋದನ್ನು ಹೋಗಿ ಪಡ್ಕೊಳ್ಳೋದಕ್ಕೆ ತಡ ಮಾಡ್ತಾ ಇದ್ದಾರೆ. ಇದೇ ಥರ ದೇವರು ನಮ್ಮ ಜೀವನದಲ್ಲೂ ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರು ಒಂದು ಸ್ಥಳ, ಒಂದು ಭಾಗ, ಒಂದು ಪಾಲು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಎತ್ತಿಟ್ಟಿದ್ದಾರೆ. ನಾವು ಯಹೂದ್ಯ ಕುಲ ಥರ ಹೋಗಿ ಯುದ್ಧ ಮಾಡಿ ಸ್ವಾಸ್ಥ್ಯ ಮಾಡಿಕೊಳ್ಬೇಕು, ಬೇರೆ 7 ಕುಲಗಳ ಥರ ಇನ್ನೂ ತಡ ಮಾಡಬಾರ್ದು ಅಂತ ಹೇಳಿ ಈ ಒಂದು ವಚನದ ಬೋಧನೆ ದೇವರು ಕೊಟ್ಟಿದ್ದಾರೆ ಸ್ವಾಸ್ಥ್ಯ. ಸೊ ನಾವೀಗ ಹೇಗೆ ಹೋಗಿ ಯುದ್ಧ ಮಾಡಿ ಪಡ್ಕೊಳ್ಳೋದು, ಹೋಗಿ ಶಾರೀರಿಕವಾಗಿ ಜನರ ಮೇಲೆ ಯುದ್ಧ ಮಾಡೋದು ಅಂತನಾ? ಈಗ ನಾವು ಯುದ್ಧ ಮಾಡೋದು ಹೇಗೆ ಅಂತಂದರೆ, ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರ ನನಗೆ ಎಲ್ಲಿ ಇಟ್ಟಿದ್ದೀರಾ, ಯಾವ ಜಾಗ ನನಗೋಸ್ಕರ ನೀವು ಆರಿಸ್ಕೊಂಡಿದ್ದೀರಾ, ಎಲ್ಲಿದೆ ಆ ಪಾಲು, ನನ್ನ ಪಾಲು, ನನಗೋಸ್ಕರ ನೀವು ಎತ್ತಿಟ್ಟದಂಥ ಪಾಲು ಎಲ್ಲಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತಿಳ್ಕೊಬೇಕು. ತಿಳ್ಕೊಂಡಾದ್ಮೇಲೆ ದೇವರೇ ನನಗದನ್ನು ಕೊಡಿ, ಅದನ್ನು ಯಾವ ರೀತಿ ನಾನು ಹೊಂದ್ಕೊಳ್ಬೇಕು ಅಂತ ಹೇಳಿ ನನಗೆ ಬೋಧನೆ ಮಾಡಿ ಅಂತ ಹೇಳಿ ಕೇಳುವಾಗ ದೇವರು ಹೇಳ್ಕೊಡ್ತಾರೆ ಆ ಒಂದು ಸ್ವಾಸ್ಥ್ಯನ ಯಾವ ರೀತಿ ನಾವು ಸ್ವತಂತ್ರ ಮಾಡ್ಕೊಳ್ಬೇಕು ಅಂತ. ಮತ್ತು ಹೆಚ್ಚಾಗಿ ಇರಬಾರ್ದು, ನಿಮಗೆ ಇರೋಷ್ಟು ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಬೇಡ ಅಂತ ಹೇಳಿ ಕೆಲವರು ಬೋಧನೆ ಮಾಡ್ತಾರೆ. ಏನಕ್ಕೆ ನಿನಗೆ ಅಷ್ಟೊಂದು, ನಿನಗೇನಕ್ಕೆ 2 ಕಾರು, 1 ಕಾರ್ ಸಾಕಲ್ವಾ? ನಿನಗೇನಕ್ಕೆ 2 ಮನೆ, 1 ಮನೆ ಸಾಕಲ್ವಾ? 4 ಬೆಡ್ರೂಮ್ ಏನಕ್ಕೆ ನಿಮಗೆ, 2 ಬೆಡ್ರೂಮ್ ಸಾಕಲ್ವಾ? ಇದೆಲ್ಲಿಂದ ಬರುತ್ತೆ ಗೊತ್ತಾ? ಇದು ದೇವರಿಂದ ಬರೋವಂಥದ್ದಲ್ಲ. ಇದು ಲೋಕದಲ್ಲಿ ಸೈತಾನ ಮಾಡಿರೋದು. ನೋಡಿ, ಅನ್ಯ ಜನರು ನೋಡಬೇಕಾದ್ರೆ ಅವ್ರ ಸ್ವಾಸ್ಥ್ಯ ಜಾಸ್ತಿ ಇದೆ, ಅವ್ರು ತೊಗೊತಾನೆ ಇದ್ದಾರೆ. 1 ಬಿಲ್ಡಿಂಗ್ ಆದಮೇಲೆ ಇನ್ನೊಂದು ಬಿಲ್ಡಿಂಗು, ಇನ್ನೊಂದು ಕಾರುಗಳಾದಮೇಲೆ ಇನ್ನೊಂದು ಕಾರುಗಳು ತೊಗೊತಾನೆ ಇದ್ದಾರೆ. ಅನ್ಯ ಜನರೇ ಆ ರೀತಿ ಚೆನ್ನಾಗಿರ್ಬೇಕಾದ್ರೆ ದೇವ್ರ ಮಕ್ಕಳಿಗೂ ಕೂಡ ಹೆಚ್ಚಾಗಿ ನಂಬಬೇಕು ಅಂತಲೇ ದೇವ್ರು ಹೇಳ್ತಾ ಇರೋದು. ಅಯ್ಯೋ, ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತೀವಿ ಸಾಕು, ಅಯ್ಯೋ ನಮ್ಗೆ ಇಷ್ಟು ಬರವಾನ ಬಂದರೆ ಸಾಕು ಅಂತ ಹೇಳಿ ನಾವೇ ದೇವ್ರನ್ನ ನಮ್ಮ ಮೈಂಡಲ್ಲಿ ಲಿಮಿಟ್ ಮಾಡ್ತಾಯಿದ್ದೀವಿ. ಆದರೆ ದೇವರು ನಾವು ಎಷ್ಟು ನಂಬ್ತೀವೋ ಅಷ್ಟು ಪ್ರಕಾರ ನಮಗೆ ಕೊಡ್ತಾರೆ. ಹೆಚ್ಚಾಗಿ ನಿಮ್ಮ ಹತ್ರ ದುಡ್ಡಿದ್ರೆ ನೀವೇನು ದೇವ್ರನ್ನ ದೂಷಣೆ ಮಾಡ್ತೀರಾ ಅಂತ ಹೇಳಿ ಅರ್ಥ ಅಲ್ಲ. ಕೆಲವರು ಹಂಗೆ ಅಂದ್ಕೊಳೋದು. ಆ ಒಂದು ವಚನ ಹೇಳಿದ್ನಲ್ಲ ಜ್ಞಾನೋಕ್ತಿಲಿ, ದೇವರೇ ನನಗೆ ನೀನು ಹೆಚ್ಚಾಗಿ ಕೊಟ್ಬಿಟ್ರೆ ನಿಮ್ಮನ್ನು ನಾನು ದೂಷಣೆ ಮಾಡ್ತೀನಿ, ಜಾಸ್ತಿ ಕೊಡಬೇಡ ನನಗೆ ಅಂತ ಹೇಳಿ ಕೆಲವ್ರು ಅಂತಾರೆ. ಆದರೆ ಆ ವಚನ ಆ ರೀತಿ ಮಾತಾಡ್ತಾ ಇಲ್ಲ. ದೇವ್ರು ಹೇಳಿರೋದು ದುಡ್ಡನ್ನು ಪ್ರೀತಿ ಮಾಡಬೇಡಿ ಅಂತ. ಹಂಗಂತ ಹೇಳಿ ದುಡ್ಡೇ ನಿಮ್ಮ ಲೈಫಲ್ಲಿ ಇರಬಾರ್ದು ಅಂತ ಹೇಳಿಲ್ಲ ದೇವರು. ಆ ಒಂದು ಯೋಹಾನನ ಬರೆದ ಇದು ಪತ್ರಿಕೆಯಲ್ಲಿ ಕೆಲವು ವಿಷಯ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಹಣವನ್ನು ಪ್ರೀತಿ ಮಾಡಬೇಡಿ ಅಂತ ಹೇಳಿ ದೇವ್ರು ಬರೆದಿರೋದು. ಹಾಗಂತ ಹೇಳಿ ಹಣನೇ ನಿಮಗೆ ಇರಬಾರ್ದು ಅಂತ ಹೇಳಿ ಬರೆದಿಲ್ಲ. ದೇವ್ರು ಹೇಳೋದು, ನನ್ನ ಮೊದಲು ಪ್ರೀತಿ ಮಾಡಿ, ನಿಮ್ಮ ಹತ್ರ ಎಷ್ಟು ಹಣ ಬೇಕಾದರೂ ಇರ್ಬೋದು. ಇವಾಗ ನೋಡಿ,
ಲೋಕದಲ್ಲಿ ಜನ ಹಣನ ಜಾಸ್ತಿ ಪ್ರೀತಿ ಮಾಡ್ತಾಯಿದ್ದಾರೆ. ಹಣನ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಹತ್ರ ಜಾಸ್ತಿ ಹಣ ಇದೆಯಾ? ಇಲ್ಲ. ಹಣ ಇಷ್ಟ ಅವ್ರಿಗೆ, ಬೇಕು ದುಡ್ಡು, ಈ ವಿಷಯಕ್ಕೆ ಆ ವಿಷಯಕ್ಕೆ ದುಡ್ಡು ಬೇಕು ಅಂದ್ಕೊತಾರೆ. ಆದರೆ ಈ ದುಡ್ಡನ್ನು ಪ್ರೀತಿ ಮಾಡ್ತಾಯಿದ್ದಾರೆ, ದುಡ್ಡಿಲ್ಲ ಅವ್ರ ಹತ್ರ. ಸೊ ದುಡ್ಡನ್ನು ಪ್ರೀತಿ ಮಾಡಿ ದುಡ್ಡು ಇಲ್ಲ ಅನ್ನೋ ಸಂದರ್ಭಗಳು ಸಾಧ್ಯ. ಅದೇ ಥರ ದೇವ್ರನ್ನ ಮೊದಲು ಪ್ರೀತಿ ಮಾಡಿ ಹೆಚ್ಚಾಗಿ ದುಡ್ಡಿರೋದಕ್ಕೂ ಕೂಡ ಸಾಧ್ಯ. ನಿಮ್ಮ ಹತ್ರ ಎಷ್ಟು ಹೆಚ್ಚಾಗಬೇಕಾದ್ರೂ ದುಡ್ಡಿರ್ಬೋದು, ಅದನ್ನು ನೀವು ಪ್ರೀತಿ ಮಾಡ್ದಿರ ಇರೋದಕ್ಕೆ ಸಾಧ್ಯ. ಸೊ ಇದನ್ನು ನಾವು ಫಿಕ್ಸ್ ಮಾಡಿಬಿಟ್ರೆ, ಮೊದಲು ದೇವರು, ಎರಡನೇದು ದುಡ್ಡು. ಯಾಕೆಂದರೆ ದೇವ್ರನ್ನ ದುಡ್ಡನ್ನ ಒಂದೇ ಜಾಗದಲ್ಲಿ ಹಾಕ್ಬಾರ್ದು. ದೇವ್ರು ನಾವು ಮೊದಲು ಪ್ರೀತಿ ಮಾಡುವಾಗ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು, ಯಾಕಂದರೆ ನಾವು ದುಡ್ಡನ್ನು ಪ್ರೀತಿ ಮಾಡ್ತಾಯಿಲ್ಲ, ಈ ಕಡೆ ದೇವ್ರನ್ನ ಪ್ರೀತಿ ಮಾಡಿದ್ರೆ ದುಡ್ಡನ್ನು ಪ್ರೀತಿ ಮಾಡೋಕ್ಕಾಗಲ್ಲ. ಅದನ್ನು ಫಿಕ್ಸ್ ಮಾಡಿಬಿಟ್ರೆ ನಿಮ್ಮ ಹತ್ರ ಎಷ್ಟು ಬೇಕಾದರೂ ದುಡ್ಡಿರ್ಬೋದು, ನೀವು ಆಶೀರ್ವಾದ ಹೊಂದ್ತೀರಾ. ಯಹೂದ್ಯ ಕುಲ ಹೇಗೆ ಅವರು ಆಶೀರ್ವಾದ ಹೊಂದಿ ಸಿಮಿಯೋನ್ ಕುಲಕ್ಕೆ ಕೂಡ ಒಂದು ಪಾಲು ಕೊಟ್ಟರೋ, ಅದೇ ಥರ ನಾವು ಆಶೀರ್ವಾದ ಹೊಂದಿ ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಇರ್ಬೋದು. ಸೊ ಇದನ್ನು ಫಿಕ್ಸ್ ಮಾಡಿ, ದೇವರೇ ನೀನು ನನ್ನ ಲೈಫಲ್ಲಿ ಫಸ್ಟು, ದುಡ್ಡಲ್ಲ. ನನ್ನ ದುಡ್ಡು ಜಾಸ್ತಿ ಇದ್ದರೆ ಏನೂ ತೊಂದರೆ ಇಲ್ಲ, ಚೆನ್ನಾಗಿ ನೀವು ದೇವ್ರನ್ನ ನಂಬಿ, ಎಷ್ಟು ಬೇಕೋ ದೇವ್ರನ್ನ ನಂಬಿ. ಆದರೆ ಮೊದಲು ದೇವ್ರನ್ನ ಪ್ರೀತಿ ಮಾಡಿ, ದುಡ್ಡನ್ನು ಪ್ರೀತಿ ಮಾಡಬೇಡಿ. ಎಷ್ಟು ಬೇಕಾದರೂ ಇರ್ಬೋದು, ಏನೂ ತೊಂದರೆ ಇಲ್ಲ ದೇವ್ರಿಗೆ. ದೇವ್ರು ಏನಪ್ಪ ಇಷ್ಟೊಂದು ನೀನು ಆಸೆ ಪಡ್ತೀಯ ದುಡ್ಡಿಗೆ ಅಂತ ಹೇಳಲ್ಲ. ಎಷ್ಟು ಬೇಕಾದರೂ ಇರ್ಬೋದು ದುಡ್ಡು, ಆದರೆ ದೇವ್ರನ್ನ ಮೊದಲು ಪ್ರೀತಿ ಮಾಡಿ, ದುಡ್ಡನ್ನು ಪ್ರೀತಿ ಮಾಡಬೇಡಿ. ಇಷ್ಟು ಮಾಡಿದ್ರೆ ಎಷ್ಟು ಬೇಕಾದರೂ ಇರ್ಬೋದು ನಿಮ್ಮ ಹತ್ರ ದುಡ್ಡು, ಇನ್ನೊಬ್ಬರಿಗೆ ಆಶೀರ್ವಾದವಾಗಿರಿ. ಸೊ ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.